ತ್ರಿಮೂರ್ತಿಗಳು ಭೂಲೋಕಕ್ಕೆ ಬಂದು ಚಕ್ರತೀರ್ಥ ಮತ್ತು ಬ್ರಹ್ಮತೀರ್ಥ ಅನ್ನೋ ನೀರಿನ ಮೂಲ ಸ್ಥಾಪನೆ ಮಾಡ್ತಾರಂದ್ರೆ ನೀವು ನಂಬ್ತೀರಾ? ಹೌದು, ಸಾವಿರಾರು ವರ್ಷಗಳ ಹಿಂದೆ ಇಡಕುಂಜ ಅಂತ ಒಂದು ಗ್ರಾಮ ಇರುತ್ತೆ. ಆ ಪ್ರದೇಶ ಅರಣ್ಯಗಳಿಂದ ಕೂಡಿರೋದ್ರಿಂದ ಋಷಿಗಳು ಆ ಜಾಗಕ್ಕೆ ಬಂದು ತಪಸ್ ಮಾಡ್ತಾ ಇರ್ತಾರೆ. ಆದ್ರೆ ರಾಕ್ಷಸರು ಋಷಿಗಳಿಗೆ ವಿಪರೀತ ತೊಂದರೆ ಕೊಡ್ತಾ ಇದ್ರು. ಹೀಗಾಗಿ ವಾಲ್ಮೀಕಿ ಮುನಿಗಳು ನಾರದರ ಹತ್ರ ತಮ್ಮ ಸಮಸ್ಯೆಯನ್ನು ಕೇಳ್ಕೊಂಡಾಗ ನಾರದರು ಆದಿಶಕ್ತಿಯನ್ನು ಬಾಲಗಣೇಶನನ್ನು ಭೂಲೋಕಕ್ಕೆ ಕಳುಹಿಸಿಕೊಡಲು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಆಗ ವಾಲ್ಮೀಕಿ ಮುನಿಗಳು ಆದಿಶಕ್ತಿಯನ್ನು ಒಲಿಸ್ಕೊಂಡು ಬಾಲಗಣೇಶನನ್ನು ರಾಕ್ಷಸರ ಸಂಹಾರಕ್ಕಾಗಿ ಭೂಲೋಕಕ್ಕೆ ಕಳುಹಿಸಿಕೊಡಲು ಕೇಳ್ತಾರೆ. ಆಗ ಗಣೇಶ ಆ ಇಡಕುಂಜ ಅನ್ನೋ ಪ್ರದೇಶದಲ್ಲಿ ಬಂದು ರಾಕ್ಷಸರ ವಧೆ ಮಾಡಿ ಅಲ್ಲಿ ನಿಲ್ಲಿಸ್ತಾನೆ. ಇಲ್ಲಿನ ವಿಶೇಷ ಏನಂದ್ರೆ ಗಣೇಶನಿಗೆ ದ್ವಿದಂತ ಇದೆ, ಮತ್ತೆ ಗಣೇಶನ ಉದರಕ್ಕೆ ಸರ್ಪ ಸುತ್ತಕೊಂಡಿಲ್ಲ. ಇದು ಕರ್ನಾಟಕದಲ್ಲೇ ಅತಿ ಪುರಾತನ ಗಣೇಶ ವಿಗ್ರಹ ಇರುವ ದೇವಸ್ಥಾನವಾಗಿದೆ. ಸುಮಾರು 2000 ವರ್ಷಗಳ ಹಿಂದೆ ಗಣೇಶ ಇಲ್ಲಿ ಬಂದು ನೆಲೆಸಿದನಂತ ಹೇಳ್ತಾರೆ. ಈಗ ಇದು ಉತ್ತರ ಕನ್ನಡದ ಹೊನ್ನಾವರದಲ್ಲಿ ಇಡಗುಂಜಿ ಅಂತ ಪ್ರಖ್ಯಾತವಾಗಿದೆ.